ಆಗಾಗ ರುಚಿಗೆದ್ದುವ ಹುಚ್ಚ ವೆಂಕಟ್ ಇದೀಗ ಮತ್ತೆ ಸಿಡಿದಿದ್ದಾರೆ. ತಮ್ಮ ಸಿನಿಮಾ ನೋಡದವರ ವಿರುದ್ಧ ರುಚಿಗೆದ್ದಿದ್ದಾರೆ. ಹಳೆ ಸ್ಟೈಲ್ನಲ್ಲಿ ಥಿಯೇಟರ್ ಮುಂದೆ ನಿಂತು ವಿಡಿಯೋ ಮೂಲಕ ಎಲ್ಲರಿಗೂ ಥೂ ಎಂದು ಉಗ್ದಿದ್ದಾರೆ. ಅಷ್ಟಕ್ಕೂ ಇವತ್ತು ಪೋರ್ಕಿ ಹುಚ್ಚ ವೆಂಕಟ್ ಸಿನಿಮಾ ರಿಲೀಸ್ ಆಗಿದೆ. ತೆಲುಗಿನ ಬಾಹುಬಲಿ 2 ಸಿನಿಮಾ ಎದುರಿಗೆ ಬಿಡುಗಡೆಯಾಗಿರುವ ಏಕೈಕ ಕನ್ನಡ ಸಿನಿಮಾ ಪೋರ್ಕಿ ಹುಚ್ಚ ವೆಂಕಟ್. ಪೋರ್ಕಿ ಹುಚ್ಚ ವೆಂಕಟ್ ಸಿನಿಮಾ ನೋಡಲು ಥಿಯೇಟರ್ಗಳ ಕಡೆ ಯಾರೂ ಮುಖ ಮಾಡಿಲ್ಲ. ಚಿತ್ರಮಂದಿರ ಖಾಲಿ ಹೊಡೆಯುತ್ತಿರುವುದನ್ನು ನೋಡಿ ಸಹಿಸದ ಹುಚ್ಚ ವೆಂಕಟ್ ತಮ್ಮ ಹಳೆ ಸ್ಟೈಲ್ಗೆ ಮೊರೆ ಹೋಗಿ ಕ್ಯಾಮೆರಾ ಮುಂದೆ ನಿಂತು ಬಾಯಿಗೆ ಬಂದಂಗೆ ಮಾತನಾಡಿದ್ದಾರೆ. ಸಿಟ್ಟಿನಲ್ಲಿ ಹುಚ್ಚ ವೆಂಕಟ್ ಏನೆಲ್ಲ ಮಾತನಾಡಿರಬಹುದು ಎಂದು ತಿಳಿದುಕೊಳ್ಳುವ ಕುತೂಹಲ ಇದ್ದವರು ಇನ್ನು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ ಕೇಳಿ. ನನ್ನ ಮಗಂದು ನನ್ನ ಜೊತೆ ಎಷ್ಟು ಜನ ಸೆಲ್ಫಿ ಇಡ್ಸ್ಕೊಂಡು ಪಬ್ಲಿಸಿಟಿ ಮಾಡ್ಕೊಂಡಿದ್ದೀರಾ, ಆದ್ರೆ ಇವತ್ತು ನನ್ನ ಸಿನಿಮಾ ನೋಡಲು ಯಾರು ಬಂದಿದ್ದೀರಾ? ಯಾರೂ ಬಂದಿಲ್ಲ ಎಂದು ತಮ್ಮ ಆಕ್ರೋಶವನ್ನ ಹುಚ್ಚ ವೆಂಕಟ್ ಹೊರಹಾಕಿದ್ದಾರೆ. ನನಗೆ ತೆಲುಗು, ತಮಿಳ್, ಹಿಂದಿ ಫ್ಯಾನ್ಸ್ ಇದ್ದಾರೆ ಅಂದ್ಕೊಂಡಿದ್ದೆ. ನಿಮ್ಗೆಲ್ಲ ಗ್ರಾಫಿಕ್ಸ್ ಬೇಕಾ? ಗ್ರಾಫಿಕ್ಸ್ ಪಿಕ್ಚರ್ ಮಾಡಿ ಬಿಡ್ತೀನಿ, ನೋಡ್ತೀರಾ? ನೀವು ನಮ್ಮನ್ನೆಲ್ಲ ನೋಡಲ್ಲ ಅಲ್ವಾ? ನೀವು ಇರೋದು ಬೆಂಗಳೂರಿನಲ್ಲಿ, ಬೆಂಗಳೂರು ಇರೋದು ಕರ್ನಾಟಕದಲ್ಲಿ. ತೆಲುಗು ಸಿನಿಮಾ ನೋಡ್ಬೇಡಿ ಅಂತ ನಾನು ಹೇಳಲ್ಲ, ಕನ್ನಡ ಸಿನಿಮಾ ನೋಡಲ್ಲ ಅಂದ್ರೆ ನೀವು ಮನುಷ್ಯ ಥೂ ಎಂದು ಹುಚ್ಚ ವೆಂಕಟ್ ಉಗ್ದಿದ್ದಾರೆ. ಹುಚ್ಚ ವೆಂಕಟ್ಗೆ ದುಡ್ಡು ಬೇಡ್ವಾ? ದುಡ್ಡು ಇಲ್ಲದೆ ಹುಚ್ಚ ವೆಂಕಟ್ ಬದುಕ್ತಾನ? ದುಡ್ಡಿಂದ ಊಟ ಅಲ್ಲ, ನಾನು ಕೋಟಿ ಕೋಟಿ ಜನಕ್ಕೆ ಊಟ ಹಾಕಿದ್ದೇನೆ. ನೀವು ನನ್ನನ್ನ ತುಳಿಯೋಕೆ ಆಗಲ್ಲ. ನಾನು ಸೂಪರ್ ಸ್ಟಾರ್ ಆಗಿ ಆಯ್ತು. ಇಡೀ ಪ್ರಪಂಚದಲ್ಲಿ ಈ ಸೂಪರ್ ಸ್ಟಾರ್ ಬಿಟ್ರೆ ಇನ್ನೊಬ್ಬ ಸೂಪರ್ ಸ್ಟಾರ್ ಇಲ್ಲ, ಅರ್ಥ ಆಯ್ತಾ? ಇವತ್ತು ತೆಲುಗು ಸಿನಿಮಾ ನೋಡುತ್ತಿರುವವರು ಬೇಕಾದ್ರೆ ಕರ್ನಾಟಕವನ್ನ ತೆಲುಗಿನವರಿಗೆ ಮಾರಿಬಿಡ್ತಾರೆ. ನೀವೆಲ್ಲ ಥಿಯೇಟರ್ಗೆ ಬರಬೇಕು. ಇದು ನನ್ನ ಆರ್ಡರ್, ರಿಕ್ವೆಸ್ಟ್ ಅಲ್ಲ. ನನ್ನ ಸಿನಿಮಾ ಕನ್ನಡ ಸಿನಿಮಾವನ್ನ ನೋಡಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ ಎಂದು ಹುಚ್ಚ ವೆಂಕಟ್ ಹೇಳಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.